ಇದು ಗೂಗಲ್ ಅರ್ತ್ ಪ್ರೋ ಸ್ಕ್ರೀನ್ ಓಪನ್ ಆದ ಕೂಡಲೇ ಈ ಥರ ವಿಂಡೋ ಬರ್ತದೆ. ನೆಕ್ಸ್ಟ್ ಅಲ್ಲಿ ಫೈಲ್ ಓಪನ್, ನೆಕ್ಸ್ಟ್ 24 ಬೌಂಡೆಡ್ 24 ಕಂಪ್ಲೀಟೆಡ್ ಎರಡು ಫೈಲನ್ನು ನಾವು ಸೆಲೆಕ್ಟ್ ಮಾಡಿ ಓಪನ್ ಮಾಡಬೇಕು. ಇದು ಲೆಫ್ಟ್ ಸೈಡ್ಲಿ ಟೆಂಪರರಿ ಪ್ಲೇಸಸ್ ಹೇಳಿದ್ದಾದ್ರೆ ಅದರಲ್ಲಿ ಸೇವ್ ಆಗಿರ್ತದೆ. ಅಂದರೆ ಟೆಂಪರರಿ ಮತ್ತೊಂದು ನಾವು ಗೂಗಲ್ ಅರ್ತ್ ಪ್ರೋವನ್ನು ಒಮ್ಮೆ ಕ್ಲೋಸ್ ಮಾಡಿ ಅದು ಹೋಗಿರ್ತದೆ. ಯಾಕಂದ್ರೆ ಎರಡನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೈ ಪ್ಲೇಸಸ್ ಹೇಳಿ ಉಂಟಲ್ಲ ಅಲ್ಲಿ ಡ್ರ್ಯಾಗ್ ಮಾಡಬೇಕು. ಆಗ ಅದು ಆಲ್ಮೋಸ್ಟ್ ಪರ್ಮನೆಂಟಾಗಿ ಸೇವ್ ಆಗಿದೆ. ಪರ್ಮನೆಂಟ್ ಅಂದರೆ ಹಾಗಲ್ಲ, ಒಮ್ಮೆ ಕ್ಲೋಸ್ ಮಾಡಿದ್ರು ಕೂಡ ಅದು ಡಿಲೀಟ್ ಆಗೋದಿಲ್ಲ ಅಂತ. ನೆಕ್ಸ್ಟ್ ಇಲ್ಲಿ ಎರಡು ಫೈಲ್ ಆಗಿದಲ್ಲ, ಇನ್ನು ಇದರಲ್ಲಿ ಮೇಲೆ ಇರುವಂತೆಲ್ಲ ಬೌಂಡ್ ಎಲ್ಲ ಕಂಪ್ಲೀಟ್. ಯಾವುದು ಡ್ರ್ಯಾಗ್ ಮಾಡುವಾಗ ಇಲ್ಲಿ ಕೆಳಗಿನ ಫೈಲ್ ಅಂದರೆ ಮೇಲೆದಲ್ಲ ಕೆಳಗಿನ ಫೈಲನ್ನು ಫಸ್ಟಿಗೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ಗೆ ಹೋಗಬೇಕು. ಪ್ರಾಪರ್ಟೀಸಲ್ಲಿ ಸ್ಟೈಲ್ ಕಲರ್ ಶೇರ್ ಸ್ಟೈಲ್ ಇಲ್ಲಿಗ ವಿಡ್ತ್ 1 ಓಕೆ. ನೆಕ್ಸ್ಟ್ ಫಿಲ್ಡ್ ಔಟ್ಲೈನ್ ಓಕೆ. ಇಲ್ಲಿ ಕಲರ್ ಬೇಕಾ ಚೇಂಜ್ ಮಾಡಿಕೊಡ್ಬೋದು, ಮತ್ತು ಟ್ರಾನ್ಸ್ಪರೆನ್ಸಿ ಬೇಕಾ ಚೇಂಜ್ ಮಾಡ್ಬೋದು. ಒಂದು 80% ಮತ್ತು ಒಂದು 60 or 50% ಓಕೆ. ಮಾಡಲೇಬೇಕು ಅಂತಿಲ್ಲ, ಇದು ಕಂಪ್ಲೀಟ್ ಆದ ಪ್ಲೇಸಸ್ ಅಂತ. ನೆಕ್ಸ್ಟ್ 24 ಬೌಂಡ್ರಿ, ಈ ಬೌಂಡ್ರಿಗೆ ಹೋಗಿ ಪ್ರಾಪರ್ಟೀಸ್ ಸ್ಟೈಲ್ ಕಲರ್ ಶೇರ್ ಸ್ಟೈಲ್, ಇಲ್ಲಿ ಇದನ್ನು ಔಟ್ಲೈನ್ ಮಾತ್ರ ಮಾಡಬೇಕು. ಅದು ಔಟ್ಲೈನ್ ಮಾಡಿ ವಿಡ್ತ್ ಒಂದು 5ಗೆ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ 100% ಇರಲಿ ಓಕೆ. ನೆಕ್ಸ್ಟ್ ಇದು ಹೋಗಿರ್ತದೆ ಈಗ. ನೆಕ್ಸ್ಟ್ ಕಂಪ್ಲೀಟೆಡ್ಲಿ ಪ್ರಾಪರ್ಟಿ ಕ್ಲಿಕ್ ಮಾಡಿ ಇಲ್ಲಿ ಫಿಲ್ ಆ್ಯಂಡ್ ಔಟ್ಲೈನ್ ಇದು 1 ಬೇಕಾದರೆ 50%ಗೆ ಇದನ್ನು ಸೆಟ್ ಮಾಡಿಕೊಳ್ಬೋದು. ನೆಕ್ಸ್ಟ್ ಪ್ರೆಸ್ ಓಕೆ. ಈಗ ಇಲ್ಲಿ ಬ್ಲೂ ಕಲರ್ದು ಆಲ್ಮೋಸ್ಟ್ ಡಿಜಿಟೈಸ್ ಆಗಿರೋ ಪಾರ್ಟ್. ನೆಕ್ಸ್ಟ್ ಇರುವಂಥ ಇದೆಲ್ಲ ಡಿಜಿಟೈಸ್ ಆಗದ ಪಾರ್ಟ್. ಇಲ್ಲಿ ಲೇಯರ್ಸಲ್ಲಿ ಬೇಕಾದರೆ ಲೇಯರ್ಸ್ ಪೋರ್ಷನಲ್ಲಿ ಇಲ್ಲಿ ಪ್ಲೇಸಸ್ ಇದೆಲ್ಲ ಅನ್ಟಿಕ್ ಮಾಡಿಕೊಳ್ಬೋದು. ಇದು ಫೈಲ್ ಪ್ಲೇಸ್ ನೇಮ್ ಎಲ್ಲ ಬರುತ್ತೆ, ಅದು ಅನ್ಟಿಕ್ ಮಾಡಿಕೊಳ್ಬೋದು. ನೆಕ್ಸ್ಟ್ ಪ್ಲೇಸ್ ಬೋರ್ಡರ್ ಇದನ್ನು ಬೇಡದನ್ನು ರಿಮೂವ್ ಮಾಡಿಕೊಳ್ಬೋದು, ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಫೋಲ್ಡರ್ಗೆ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಫೋಲ್ಡರ್, ಈಗ ನಾನೊಂದು ಫೋಲ್ಡರ್ ಡೇ 1 ಅಂತ ಸೇವ್ ಮಾಡ್ತೇನೆ. ಡೇ 1 ಓಕೆ. ಈ ಫೋಲ್ಡರನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಮೈ ಪ್ಲೇಸ್ ಮೇಲೆ ಹಾಕಬೇಕು ಓಕೆ. ನೆಕ್ಸ್ಟ್ ಇಲ್ಲಿ ನಾನು ಯಾವುದೊಂದು ಪ್ಲೇಸನ್ನು ಈಗ ಸ್ಮಾಲ್ ಪಾರ್ಟನ್ನು ಡಿಟೈಸ್ ಮಾಡ್ತೇನೆ. ಈಗ ಇಲ್ಲಿ ಟಾಪ್ ಪೋರ್ಷನಲ್ಲಿ ಆ್ಯಡ್ ಪಾಲಿಗಾನ್ ಅಂತ ಒಂದು ಆಪ್ಷನ್ ಉಂಟು, ಅಲ್ಲಿ ಕ್ಲಿಕ್ ಮಾಡೋದು. ಇಲ್ಲಿ ಅಷ್ಟು ಕೂಡಲೇ ಈ ಸಣ್ಣದು ವಿಂಡೋ ಓಪನ್ ಆಗ್ತದೆ. ಅಲ್ಲಿ ಅನ್ಟೈಟಲ್ ಪಾಲಿಗಾನ್ ಉಂಟು, ಅಲ್ಲಿ ನಾವು ಏನು ಮಾಡಬೇಕು, ಜಸ್ಟ್ ನಾವು ಓಪನ್ ಮಾಡಿದ ಕೂಡಲೇ ಅಲ್ಲಿ ಈ ಪ್ಯಾಡ್ ಇದ್ದರೆ ಅದಕ್ಕೆ ಸಿಂಬಲ್ ಪಿ, ಇದು ಸ್ಮಾಲ್ ಲೆಟರ್ ಪಿ ಅನ್ನು ಪ್ರೆಸ್ ಮಾಡೋದು. ನೆಕ್ಸ್ಟ್ ಡಿಜಿಟೈಸಿಂಗ್ ಡ್ರಾ ಮಾಡೋದು, ಝೂಮ್ ಮಾಡಬೇಕಾಗ್ತದೆ. ಡ್ರಾ ಮಾಡುವಾಗ ಇಲ್ಲಿ ಒಂದು 2 ಲೈನ್ ಡ್ರಾ ಮಾಡಿದ ಕೂಡಲೇ ಗೊತ್ತಾಗ್ತದೆ ಅದನ್ನು ಥಿಕ್ನೆಸ್ ಹೇಗೆ ಉಂಟು ಅಂತ. ಯಾಕಂದ್ರೆ ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕು. ಸ್ಟೈಲ್ ಕಲರ್, ನೆಕ್ಸ್ಟ್ ಇಲ್ಲಿ ಇದು 1 ನಾರ್ಮಲಿ 1ಗೆ ಸಾಕಾಗ್ತದೆ. ಇಲ್ಲಿ ಫಿಲ್ ಕಲರ್ದಲ್ಲಿ ಫಿಲ್ಡ್ ಔಟ್ಲೈನ್ ಒಂದು ಟ್ರಾನ್ಸ್ಪರೆನ್ಸಿ ಒಂದು 40%. ಇದು ಬೇಕಂತಿಲ್ಲ, ಇಲ್ಲಿ ಕಲರ್ ಬೇಕಾದರೆ ಸೇಮ್ ಆಗಿದ್ದ ಕಲರ್ ಚೇಂಜ್ ಮಾಡಿಕೊಳ್ಬೇಕು, ಮತ್ತು ಒಳ್ಳೆಯದು. ಒಂದು ಯೆಲ್ಲೋ ಕಲರ್ ಹಾಕ್ತಾನೆ. ನೆಕ್ಸ್ಟ್ ಕಂಟಿನ್ಯೂ. ಇನ್ನು ಅದು ಫಸ್ಟ್ ಸಲ ಮಾಡುವಾಗ ಮಾತ್ರ ಅಲ್ಲಿ ಕಲರ್ ಕೊಡಬೇಕು, ಮತ್ತು ಕಲರ್ ಕೊಡುವ ಅಗತ್ಯ ಬರೋದಿಲ್ಲ. ನೆಕ್ಸ್ಟ್ ಕಂಟಿನ್ಯೂ. ಈಗ ಇದು ಪ್ಯಾಡಿ ಆಯಿತು ಓಕೆ. ನೆಕ್ಸ್ಟ್ ಈಗ ಇದೊಂದು ಡೆನ್ಸ್ ಆಗಿರೋ ಒಂದು ಗ್ರೀನರಿ ಏರಿಯಾ ಉಂಟಲ್ಲ, ಡೆನ್ಸ್ ಆಗಿ ಉಂಟಿದಂಥ ಗಿಡಗಳು ಉಂಟಲ್ಲಿ. ಹಾಗೆ ಜಸ್ಟ್ ಇದು ಪಾಲಿಗಾನ್ ಕ್ಲಿಕ್ ಮಾಡೋದು, ಇದನ್ನು ಎಮ್ ಅಂತ ಕೊಡೋದು. ಅಂದರೆ ಅದು ಅದಕ್ಕೆ ಸಿಂಬಲ್ ಎಮ್ ಅಂತ ಇಟ್ಟಿದೆ ನಾನು. ಜಸ್ಟ್ ಅದನ್ನು ಕೂಡ ಬೌಂಡ್ರಿ ಮಾರ್ಕ್ ಮಾಡೋದು. ಬೌಂಡ್ರಿ ಮಾರ್ಕ್ ಮಾಡುವಾಗ ಮ್ಯಾಕ್ಸಿಮಮ್ ಝೂಮ್ ಲೆವೆಲನ್ನು ಅಚೀವ್ ಮಾಡಬೇಕು. ಅದರಲ್ಲಿ ರೈಟ್ ಸೈಡ್ ಬಾಟಮಲ್ಲಿ ಝೂಮ್ ಲೆವೆಲ್ ಕಾಣ್ತದೆ. 1.07 ಕಿಲೋಮೀಟರ್ಲಿ ಉಂಟು. ಈಗ 1 ಒಂದು ಇದು 1.15 ಇವೆಲ್ಲ ಅಷ್ಟು ಅಕ್ಯುರೇಟ್ ಬರೋದಿಲ್ಲ. ಒಂದು ಒಂದು ಇಷ್ಟು ಅಂದರೆ 1.07 ಆ ಲೆವೆಲ್ಗೆಲ್ಲ ಆದರೆ ಚೆಂದ ಅಕ್ಯುರೇಟ್ ಬರ್ತದೆ. ಅಕ್ಯುರೇಸಿ ಇರಬೇಕಾಗ್ತದೆ. ಸಣ್ಣ ಕರ್ವ್ ಇದ್ದಲ್ಲೇ ಅದನ್ನು ಮ್ಯಾಕ್ಸಿಮಮ್ ಅಕ್ಯುರೇಟ್ ಆಗಿ ಡಿಜಿಟೈಸ್ ಮಾಡಬೇಕಾಗ್ತದೆ.
ಇದು ಆ್ಯರೋ ಕೀ ಯೂಸ್ ಮಾಡಿಕೊಂಡು ಇದನ್ನು ನಾನು ಸ್ಕ್ರೋಲ್ ಮಾಡ್ತಿರ್ತೇನೆ, ರೈಟ್ ಲೆಫ್ಟ್ ಫ್ರಂಟ್ ಬ್ಯಾಕ್ವರ್ಡ್ಸ್ ಆಗಿ. ನೆಕ್ಸ್ಟು ಡ್ರಾ ಆದ ಕೂಡಲೇ ಓಕೆ. ಇಲ್ಲಿ ಲೆಫ್ಟಲ್ಲಿ ನೋಡಬೇಕು, ಇದು ಡೇ 1 ಫೋಲ್ಡ್ನ ಅಂಡರ್ಲೇ ಸೇವ್ ಆಗ್ತಾ ಉಂಟು ಅಂತ. ಅದಕ್ಕೆ ನಾವು ಫಸ್ಟಿಗೆ ಡೇ 1 ಕ್ಲಿಕ್ ಮಾಡಿ ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ, ಇದು ಡೇ 1 ಸೇವ್ ಆಗಿರ್ತದೆ. ನೆಕ್ಸ್ಟ್ ಈಗ ಒಂದು ಬ್ಯಾರನ್ ಲ್ಯಾಂಡ್, ಈಗ ಒಂದು ಸಣ್ಣ ಬ್ಯಾರನ್ ಲ್ಯಾಂಡ್ ಅಂತ ಹೇಳ್ಬೋದು. ಅದಕ್ಕೆ ಸೇಮ್ ಇಲ್ಲಿ ಮಾಡೋದು, ಅದಕ್ಕೆ ಓ ಅಂದರೆ ಅದರ್ಸ್ ಅಂತ ನಾನು ನೇಮ್ ಕೊಟ್ಟಿದ್ದೇನೆ ಬ್ಯಾರನ್ ಲ್ಯಾಂಡ್ಗೆ. ಜಸ್ಟ್ ಅದನ್ನು ಕೂಡ ಮಾರ್ಕ್ ಮಾಡಿಕೊಳ್ಳೋದು, ಅದರ್ಸ್. ಓಕೆ. ನೆಕ್ಸ್ಟ್ ಈಗ ಪ್ಯಾಡಿ ಪಿ, ಇದು ಝೂಮ್ ಮಾಡಿ ಝೂಮ್ ಔಟ್ ಎಲ್ಲ ಮಾಡುವ ಟೈಮಲ್ಲಿ ಇದು ಓರಿಯೆಂಟೇಷನ್ ಸ್ವಲ್ಪ ಟಿಲ್ಟ್ ಆಗ್ತದೆ. ಟಿಲ್ಟ್ ಆಗೋ ಸಂದರ್ಭದಲ್ಲಿ ನಾವು ಕೀಬೋರ್ಡಲ್ಲಿ ಯು ಅನ್ನು ಪ್ರೆಸ್ ಮಾಡಿದರೆ ಅದು ಸೆಂಟ್ರಿಗೆ ಅಲೈನ್ ಮಾಡಿಕೊಳ್ತದೆ. ಈಗ ಸ್ವಲ್ಪ ಟಿಲ್ಟ್ ಆಗಿದೆ, ಯು ಪ್ರೆಸ್ ಮಾಡಿ ಕೂಡ ಅದು ಕರೆಕ್ಟ್ ಸೆಂಟ್ರಿಗೆ ಅಲೈನ್ ಆಗ್ತದೆ. ಆವಾಗ ನಾವು ಕೀಬೋರ್ಡಲ್ಲಿ ಯು ಅನ್ನು ಪ್ರೆಸ್ ಮಾಡಬೇಕು. ಅದು ಒಂದೆರಡು ಸಲ ಪ್ರೆಸ್ ಮಾಡುವಾಗ ಗೊತ್ತಾಗ್ತದೆ, ಎಫೆಕ್ಟ್ ಗೊತ್ತಾಗ್ತದೆ. ಎಲ್ಲರದ್ದು ಡಿಜಿಟೈಸ್ ಮಾಡೋದು ಅಷ್ಟು ಅಕ್ಯುರೇಟ್ ಆಗಿರೋದಿಲ್ಲ. ನೀಟಾಗಿದ್ದರೆ ಡ್ರಾ ಮಾಡ್ಬೋದು ಈ ಥರ. ಪ್ಯಾಡಿ ಸೇವ್. ಕೆಲವು ಪ್ಲೇಸಸ್ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಈಗ ಉದಾಹರಣೆಗೆ ಈ ವಾಟರ್ ಬಾಡಿ, ಇದು ಒಂದು ವಾಟರ್ ಬಾಡಿ ಡ್ರೈ ಆಗಿದೆ. ಇದನ್ನು ಈ ವಾಟರ್ನ ಮಾತ್ರ ಇದು ಅವಾಯ್ಡ್ ಮಾಡಿ, ನೆಕ್ಸ್ಟ್ ಸರೌಂಡಿಂಗನ್ನು ನಾವು ಜಸ್ಟ್ ಅದರ್ಸ್, ಇದೀಗ ಪ್ಯಾಡಿ ಅಂತ ಹೇಳಿ ಆಗೋದಿಲ್ಲ, ಅಗ್ರಿಕಲ್ಚರ್ ಮಾಡ್ತಿಲ್ಲ ಕಾರಣ ಅದರ್ಸ್. ಈಗ ಇದು ಇಷ್ಟು ಸರೌಂಡಿಂಗ್ ಇದು ಅದರ್ಸಲ್ಲಿ ಬರ್ತದೆ. ಇದೊಂದು ವಾಟರ್ ಬಾಡಿ, ಇದನ್ನು ಮೆನ್ಷನ್ ಮಾಡಬೇಕು. ವಾಟರ್ ಬಾಡಿನ ಮೆನ್ಷನ್ ಮಾಡೋ ಅಗತ್ಯ ಇಲ್ಲ. ನೆಕ್ಸ್ಟ್ ಈಗ ಇದು ಅದರ್ಸ್, ಇಲ್ಲಿ ಸ್ವಲ್ಪ ಡೆನ್ಸ್ ಆಗಿ ಉಂಟಲ್ಲ, ಇದನ್ನು ಇಷ್ಟೊಂದು ಎಮ್ ಅಂತ ಇದು ಮಾಡ್ಬೋದು. ನೆಕ್ಸ್ಟ್ ಈಗ ಇದು ಅರೆಕನೆಟ್ ಅಥವಾ ಕೋಕೋನಟ್ ಪ್ಲಾಂಟೇಶನ್ ಈ ಥರ ಬರ್ತದೆ. ಈಗ ಇದಕ್ಕೆ ಇದು ಕೋಕೋನಟ್, ಹಾಗೆ ಇದನ್ನು ಇಷ್ಟನ್ನು ಕವರ್ ಮಾಡುವಾಗ ಒಂದು ಬೌಂಡ್ ಇದು ಮಾಡಿ, ಈಗ ಝೆಡ್ ಅಂತ. ಈಗ ಇದು ಪ್ಯಾಡಿ ಬರ್ತದೆ, ಇದೊಂದು ಅದರ್ಸ್ ಬರ್ತದೆ. ಈ ಬಿಲ್ಡಿಂಗ್ ಉಂಟಲ್ಲ ಅದನ್ನು ಕವರ್ ಮಾಡಬೇಡ, ಅದನ್ನು ಅವಾಯ್ಡ್ ಮಾಡಿ, ಸ್ಕಿಪ್ ಮಾಡಿ, ಅದನ್ನು ಜಸ್ಟ್ ಈಗ ಔಟ್ಲೈನ್ ಆಗಿ ಡ್ರಾ ಮಾಡಬೇಕು. ಈಗ ಒಂದು ಅದರ್ಸ್. ನೆಕ್ಸ್ಟ್ ಈಗ ಇದು ಈಗ ಈ ಏರಿಯಾ, ಇದಕ್ಕೆ ಎಮ್ ಅಂತ ಕೊಡ್ಬೋದಲ್ಲ, ಆದರೆ ಇದಕ್ಕೆ ಎಮ್ ಅಂತಲ್ಲ, ಇದು ಸ್ವಲ್ಪ ಲೈಟ್ ಆಗಿರೋ ಪ್ಲಾಂಟ್ಸ್ ಅಂತ. ಇದಕ್ಕೆ ನಾನು ಎಕ್ಸ್ ಅಂತ ವ್ಯಾಲ್ಯೂ ಕೊಟ್ಟೇನೆ, ಎಕ್ಸ್. ನೆಕ್ಸ್ಟ್ ಈಗ ಇದು ಸ್ವಲ್ಪ ಪ್ಯಾಡಿ ಅಂತ ಮೆನ್ಷನ್ ಮಾಡ್ತಿದ್ದಾನೆ. ಆಗ ನೆಕ್ಸ್ಟ್ ಪ್ಯಾಡಿಗೆ ಮೆನ್ಷನ್ ಮಾಡೋ ಟೈಮಲ್ಲಿ ಸ್ವಲ್ಪ ಮ್ಯಾಕ್ಸಿಮಮ್ ಝೂಮ್ ಮಾಡಿಕೊಂಡು ಇದಕ್ಕೆ ಇದರ ಮೇಲೆ ಓವರ್ಲ್ಯಾಪ್ ಆಗಲೂಬಾರ್ದು, ದೊಡ್ಡ ಗ್ಯಾಪ್ ಬರಲೂಬಾರ್ದು, ಆ ಥರ ಮೆನ್ಷನ್ ಮಾಡಿ ಡ್ರಾ ಮಾಡಬೇಕಾಗ್ತದೆ, ಡಿಜಿಟೈಸ್ ಮಾಡೋದು. ಹಾಗೆ ಅಕ್ಯುರಸಿ ಮೇಂಟೈನ್ ಮಾಡಬೇಕಾಗ್ತದೆ. ಈಗ ಇದೆಲ್ಲ ಅದರ್ಸಲ್ಲಿ ಹಾಕ್ಬೋದು. ಈ ವಾಟರ್ನ ಬೌಂಡಲ್ಲಿ ಸೇರಿಕೊಂಡು ಇದಿಷ್ಟು ಎಷ್ಟು ಸಣ್ಣದು ದೊಡ್ಡ ಲೆಕ್ಕ ಇಲ್ಲ, ಮ್ಯಾಕ್ಸಿಮಮ್ ಕವರ್ ಮಾಡಿಕೊಂಡು ಅದರ್ಸಲ್ಲಿ ಹಾಕ್ಬೋದು. ಹೀಗೆ ಇಲ್ಲಿ ಈ ಥರ ರೋಡನ್ನು ಕೂಡ ಅದರ್ಸಲ್ಲಿ ಹಾಕ್ಬೋದು, ಇದನ್ನು ಮಾತ್ರ ಅದರ್ಸಲ್ಲಿ ಹಾಕ್ಬೋದು. ಇವಾಗ ನಾನು ಇದನ್ನು ಅದರ್ಸ್ ಅಂತ ಮಾರ್ಕ್ ಮಾಡಿ, ಇದು ರಫ್ ಆಗಿ ಮಾಡ್ತಿದ್ದೇನೆ, ಅದರ್ಸ್ ಅಂತ ಮಾರ್ಕ್ ಮಾಡಿದ್ದೆ. ನೆಕ್ಸ್ಟ್ ಇದನ್ನು ಎಮ್ ಅಂತ ಮಾಡೋ ಟೈಮಲ್ಲಿ ಇದು ಫುಲ್ ಎಮ್ ಅಂತ ಮಾಡ್ತೇನೆ. ಇದು ಓವರ್ಲ್ಯಾಪ್ ಆಗಬಾರ್ದು. ಓವರ್ಲ್ಯಾಪ್ ಆಗುವಂಥ ಸ್ಟೇಜ್ ಬಂದರೆ ಇದನ್ನು ಈ ಥರ ಹೀಗೆ ಮ್ಯಾಕ್ಸಿಮಮ್ ಝೂಮ್ ಮಾಡಿ ರಫ್ ಆಗಿ ಮಾಡ್ತಿದ್ದೇನೆ. ಝೂಮ್ ಮಾಡಿ ಇದನ್ನು ಅವಾಯ್ಡ್ ಮಾಡಿ ಮಾಡಬೇಕು. ಇಷ್ಟು ಸ್ಪೇಸಿಗೆ ಇಂಟರ್ವ್ಯೂ ಬರಲಿಕ್ಕಿಲ್ಲ, ಮ್ಯಾಕ್ಸಿಮಮ್ ಈ ಥರ ಹೋಗಬೇಕು. ನೆಕ್ಸ್ಟ್ ಇದರ ಮಿಡ್ಲಲ್ಲಿ ಫಿಲ್ಲಿಂಗ್ ಬಾಕಿ ಇದ್ದಲ್ಲಿ, ಈಗ ಇದು ಫಿಲ್ಲಿಂಗ್ ಬಾಕಿ ಇರುವಂಥ ಪ್ಲೇಸ್, ಇಲ್ಲಿ ನಾವು ಫಿಲ್ಲಿಂಗ್ ಮಾಡಬೇಕಾಗ್ತದೆ. ಕೆಲವು ಕಡೆ ಅದು ಡೌಟ್ ಬಂದರೆ ಅದನ್ನು ಸ್ಕಿಪ್ ಮಾಡೋದು ಒಳ್ಳೆಯದು, ಮಿಸ್ಟೇಕ್ ಮಾಡೋದಕ್ಕಿಂತ.
ಮತ್ತು ಲಾಸ್ಟಿಗೆ ಅದನ್ನು ಡೌಟ್ ಇದ್ದರೆ ಸ್ಕ್ರೀನ್ಶಾಟ್ ಕಳಿಸಿದರೆ ನಾನು ಹೇಳ್ತೇನೆ ಯಾವುದು. ಈಗ ಇದು ಪ್ಯಾಡಿ. ಮತ್ತು ಇಲ್ಲಿ ಟಾಪ್ ಸೈಡಲ್ಲಿ ಒಂದು ಆಪ್ಷನ್ ಉಂಟು ಹಿಸ್ಟಾರಿಕಲ್ ಇಮೇಜ್ ಅಂತ. ಇದು ಕೆಲವು ಟೈಮಲ್ಲಿ ಇಲ್ಲಿ ಕ್ಲೌಡ್ ಇದು ಕಾಣೋದಿಲ್ಲ, ಆಗ ಇಲ್ಲಿ ಕ್ಲಿಕ್ ಮಾಡಬೇಕು, ಹಿಸ್ಟಾರಿಕಲ್ ಇಮೇಜ್ ಅಂತ ಅದುಂಟು. ನೆಕ್ಸ್ಟ್ ಇಲ್ಲಿ ಈ ಥರ ಮಾಡಿದಾಗ ಒಂದೊಂದು ಇಯರಲ್ಲಿ ಯಾವ ಥರ ವಿಷಲ್ ಇತ್ತು ಅಂತ ಗೊತ್ತಾಗ್ತದೆ, ಮತ್ತು ಚೇಂಜಸ್ ಗೊತ್ತಾಗ್ತದೆ. ಇಲ್ಲಿ ಡಿಲೀಸ್ ಮಾಡುವಾಗ ಲೇಟೆಸ್ಟ್ ವರ್ಷನ್ ಯಾವುದುಂಟು ಅದನ್ನು ಇಟ್ಟುಕೊಂಡು ಮಾಡೋದು ಒಳ್ಳೆಯದು. 2017 ವ್ಯೂ ಇದು. ಕೆಲವಲ್ಲಿ ಲೈಟ್ ಡಲ್ ಬ್ರೈಟ್ ಎಲ್ಲ ಇರ್ತದೆ, ಆದ ಕಾರಣ ಮ್ಯಾಕ್ಸಿಮಮ್ ಲೇಟೆಸ್ಟ್ ಇಟ್ಕೊಂಡು ಮಾಡಿದರೆ ಅದನ್ನು ಅಕ್ಯುರೇಟ್ ಚೆಂದ ಇರ್ತದೆ ಅಂತ. ಈ ಥರ ಮತ್ತೆಂಥ ಡೌಟ್ ಇದ್ದರೆ ಕೇಳ್ಬೋದು.